ಇದು ಇದೆಲ್ಲ ವಾಟರ್ ಆಪಲ್ ಹಣ್ಣಾಗಿರ್ಬೇಕಲ್ಲ ಇದು ಮುದ್ದಿ ಹಾಯ್, ಇಟ್ಸ್ ಯು ಸೆಲೀನಾ. ನಾನಿವತ್ತು ಕನಕಪುರದಲ್ಲಿದ್ದೇನೆ. ನನ್ನ ಈ ದಿನ ಇವತ್ತು ಕನಕಪುರದಲ್ಲಿ ಆಯಿತಾ. ಸೊ ನಾನು ಇಲ್ಲೇನೆಲ್ಲ ಮಾಡ್ತೀನಿ ಅನ್ನೋದೊಂದು ನಂದು ವ್ಲಾಗ್. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ರೇಷ್ಮೆ ಹುಳ ಸಾಕುವ ನೆಟ್ ಆಯಿತಾ. ನಮಗೆಲ್ಲ ಹೊಸದಲ್ಲ, ಹಾಗೆ ನಾನು ಇದನ್ನ ರೆಕಾರ್ಡ್ ಮಾಡಿದ್ದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಆಯಿತಾ. ಇದೆಲ್ಲ ಚಿಕ್ಕ ಚಿಕ್ಕ ರೇಷ್ಮೆ ಎಲ್ಲ ತಂದು ಇದರೆಲ್ಲ ಹಾಕ್ತಾರೆ. ಸ್ವಲ್ಪ ದೊಡ್ಡದಾದ್ಮೇಲೆ ಆ ರೌಂಡ್ ಥರ ಇದೆಯಲ್ಲ ಅದರೊಳಗಡೆ ಹಾಕ್ತಾರೆ. ಆಮೇಲೆ ಫುಲ್ ದೊಡ್ಡದಾದ್ಮೇಲೆ ಅದನ್ನ ಮಾರೋದಂತೆ ಅವರು. ಹೆಂಕರಿದನ್ನ ಎಲ್ಲಿಂದ ಬಂದಿದ್ದಲ್ಲ ಕರ್ಕೊಂಡು ಬಂದ್ರಾ? ಓಡ್ತಾ ಇದ್ದ ನಾನು ನೋಡ್ಬಿಟ್ಟು ಇದು ಯಾರೋ ಹೊಸಬ್ರು ಅಂತ. ಯಾಕೆ ಹಾಲೆ ಕುಡಿತಾ ಇಲ್ಲ? ಓ ಅದಕ್ಕ ಯಾವ್ದು ಕುಡಿತಾನೆ ಇಲ್ಲ, ಎಲ್ಲ ಓಡಾಡ್ತಿದೆ ಟಿಂಗ್ ಟಿಂಗ್. ಇದ್ರಮ್ಮ ಇದಕ್ಕೆ ಹಾಲು ಕೊಡೋದಿಲ್ವಂತೆ, ಅದಕ್ಕೆ ಇವರದನ್ನ ಬಾಟ್ಲಲ್ಲಿ ಅದಕ್ಕೆ ಹಾಲು ಕೊಡಿಸ್ತಾರೆ ಚಿಕ್ಕ ಮರಿಗೆ. ಈ ಹಕ್ಕಿ ನಿಮಗೆ ನೆನಪಿದ್ಯಾ? ನಾನಂತೂ ಚಿಕ್ಕವಳಿದ್ದಾಗ ನೋಡಿದ್ದಾಯ್ತಾ. ಈಗಂತೂ ಈ ಹಕ್ಕಿ ನೋಡಲಿಕ್ಕೆ ಸಿಗೋದಿಲ್ಲ. ಎಷ್ಟು ವರ್ಷ ಆದಮೇಲೆ ನಾನು ಈ ಊರಲ್ಲೇ ಫಸ್ಟ್ ಟೈಮ್ ಇವಾಗ ನೋಡ್ತಿರೋದು ನಾನು ಇದನ್ನ. ಸೊ ಆಮೇಲೆ ಅಲ್ಲಿರೋ ನೇಬರ್ ಹುಡುಗಿ ಒಬ್ಬರು ನನ್ನನ್ನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ನನ್ನ ಒಂದು ಫಾರ್ಮ್ಗೆ ಕರ್ಕೊಂಡು ಹೋಗ್ತಾರಂತೆ ಇವಾಗ. ಸೊ ವಿ ಆರ್ ಆನ್ ದಿ ವೇ. ಇದು ನಾವು ಬಂದು ನುಗ್ಗಿದ್ದು ಕಂಡೋರ ಫಾರ್ಮಿಗೆ ಆಯಿತಾ. ಅಲ್ಲಿ ಪರ್ಮಿಷನ್ ತೊಗೊಳ್ಳಿಕ್ಕಿತ್ತು. ಸೊ ಆಮೇಲೆ ಅವ್ರು ಪರ್ಮಿಷನ್ ಕೊಟ್ಟರು. ಸೊ ಹಾಗೆ ನಾವು ಒಳಗಡೆ ಬಂದ್ವಿ. ತಿನ್ನೋಕು ಬಿಡ್ತಾರಾ? ವಾವ್, ಇದು ಇದೆಲ್ಲ ವಾಟರ್ ಆಪಲ್. ಭಯಲ್ವಾ? ಏನಂತ? ಹೌದಾ? ಎಷ್ಟೊಂದು ವೇಸ್ಟ್ ಆಗಿ ಬಿದ್ದಿದೆ ಇಲ್ಲಿ. ಓ ಮೈ ಗಾಡ್, ಇದು ಯಾರು ತಗೊಂಡವಲ್ವಾ? 80 ರೂಪೀಸ್ ಕೆಜಿ. ಇದೇನಿದೆ ಆಕ್ಚುಲಿ? ಅದೆಲ್ಲ ಯಾವ್ದು ಫಾರ್ಮ್ ಹೌಸ್ ಇದೆಯಾ? ಅವ್ರ ವಿಲ್ಲಾಸ್ ಆ ಥರ. ಇದೇನು ಪ್ರಾಜೆಕ್ಟ್ ಅಥವಾ ಯಾವ್ದಾದ್ರು ಒಬ್ರದ್ದು ಲ್ಯಾಂಡಲ್ಲಿ ಫಾರ್ಮ್ ಹೌಸ್ ಮಾಡಿ ಇಟ್ಟಿರ್ತಾರದು? ಏ ಇದೇ ಬೆಟರ್ ಫುಟ್ ಅಲ್ವಾ? ಏ ಯಾಕೆ? ಅದಿನ್ನೂ ತುಂಬಾ ದೊಡ್ಡದಾಗಬೇಕು. ನಾವೊಂದು ಫೋಟೋನ ತಗೋಬೇಕಿತ್ತಲ್ವಾ? ಆ ಟ್ರೀಸ್ ಇದು ಎಷ್ಟೊಂದಿದೆ. ಇದು ಸಪೋಟ ಸೀಸನ್ ಅಲ್ವಾ? ಹಣ್ಣಾಗಿರ್ಬೇಕು ಮೇ ಬಿ. ಅದು ಹಣ್ಣಾಗಿರ್ಬೇಕಲ್ಲ. ಇದು ಎಲ್ಲ ಎಲ್ಲ ಆಗಿದೆ. ಕಾಯ್ತಿರಲ್ಲ, ನನಗೆ ಹುಳಿ ಹುಳಿ ಜಾಸ್ತಿ ಇರುತ್ತೆ. ನೀವು ತಿನ್ನಿ, ಎಂಜಾಯ್ ಮಾಡಿ. ನಿಮ್ಗೆ ತಿಂತೀನಿ ಬೇಜಾರಾಗಿದೆ ಅನ್ಸುತ್ತಲ್ಲ? ಡ್ರೆಸ್ ಮೇಲೆ ಬಿದ್ರೆ ಹೋಗಲ್ಲ. ಅದು ಬರೀ ಸಿಕ್ಕ ಮಾಡಿದೆ ನಾನು. ಮುಜ್ಜಿ
ಏನಿದು ಅದು ಕೋಕೋ ಅಲ್ವಾ ಇದು ಮಾವನೇನಾ ಆ ಥರ ಇತ್ತು ನೋಡಿ ನೀಟಾಗಿ ಕೋಕೋ ಇದೆ ತಿನ್ನಲ್ವಾ ಹಣ್ಣಾಗಿದೆ ಎಲ್ಲಿ ಕಿತ್ಕೊಳ್ಳಿ ಬರೀಲ್ಲ ಟಿಶ್ಯೂ ಕೊನೆ ಆಗುತ್ತೆ ಬರನೆ ಮುರಿದೋಗ್ಬಿಟ್ಟು ಇಳ್ಕೊ ಬನ್ನಿ ನಾನು ಕಟ್ ಮಾಡ್ತೀನಿ ಹೂಪ್ಪ ಚಾಕ್ಲೇಟ್ ಮಾಡ್ತಾರಲ್ವಾ ಹಾ ಟ್ರೈ ಮಾಡಿ ಅದ್ರೊಳಗಡೆ ಇರುತ್ತಲ್ವಾ ಪಲ್ಪ್ ತಿನ್ಬೇಕು ಬರ್ತಿಲ್ವಾ ಕಲ್ಲಲ್ಲಿ ಚುಚ್ಚಿ ಇದನ್ನ ತಿನ್ಬೇಕು ಇದ್ರೊಳಗಡೆ ಸೀಡ್ನ ಡ್ರೈ ಮಾಡಿದ್ರೆ ಅದ್ರ ಚಾಕ್ಲೇಟ್ ಮಾಡ್ಬೋದು ತಿನ್ನಿ ಆನೆಸ್ಟ್ಲಿ ಕೋಕೋ ಫ್ರೂಟ್ ಬಿಕಾಸ್ ವೆರಿ ಸ್ವೀಟ್ ಹೌದಾ ಇದು ತುಂಬಾ ಚಿಕ್ಕದಿದೆ ಅದು ಸ್ವಲ್ಪ ದೊಡ್ಡ ಕಡೆ ಏನೋ ಇರುತ್ತೆ ಆನೆಸ್ಟ್ಲಿ ಚೆಕ್ ಮಾಡಲ್ಲ ಇಷ್ಟೇನಾ ಅದು ಇರಿ ನಾವು ಕಿತ್ಕೊಳ್ಳೋಣ ಟ್ರೈ ಮಾಡಿ ಚಾಕ್ಲೇಟ್ ಮಾಡ್ಕೊಬೋದು ಇದು ನೋಡಕ್ಕೆ ಎಷ್ಟು ಇದೆಲ್ಲ ಅಷ್ಟು ಫ್ರೆಶ್ ಇಲ್ಲ ಆ್ಯಂಡ್ ಇದು ಸ್ವೀಟ್ಸ್ ಅದು ಎಕ್ಸ್ಪೆನ್ಸಿವ್ ಹೌದಾ ಡಾರ್ಕ್ ಚಾಕ್ಲೇಟ್ ಆಗುತ್ತಿದ್ರಲ್ಲಿ ಇದು ನೀವು ತಿಂದಿದ್ರಲ್ಲ ಸ್ವೀಟ್ ನೋಡ್ಕೊಳ್ಳಿ ರೋಸ್ಟ್ ಇಟ್ ಇವಾಗೆ ಮಾಡೋಣ ಮನೆಗೆ ಹೋಗಿ ನೀವು ತಿಂದಿರೋದು ಇಟ್ಕೊಳ್ಳಿ ಯಾವ್ದು ಒಳಗಡೆ ಹಂಗೆ ಇಟ್ಕೊಳ್ಳಿ ಯಾವ್ದು ಇಟ್ಕೋಬೇಕು ಇದಾ ಯು ಹ್ಯಾವ್ ಟು ವಾಶ್ ಇಟ್ ಇದೆಯಲ್ಲ ಮೇಲ್ಗಡೆ ಲೇಯರ್ ಅದು ಹೋಗ್ಬೇಕು ಫುಲ್ ಗಟ್ಟಿ ಇದೆ ಹೊಡಿರಿ ಹೊಡಿಲ್ಲ ಹಾ ಹೊಡಿರಿ ಬಟ್ ನೀವು ಗ್ರೀನ್ ಇರೋದನ್ನ ಕೊಯ್ಬೇಡಿ ಆಮೇಲೆ ಬಂದು ದಟ್ ಈಸ್ ವೇಸ್ಟ್ ಇದ್ರಲ್ಲಿ ಸ್ವಲ್ಪ ಪಾಲ್ತಿದೆ ದಾಳಿಂಬೆ ಹೂವಾಗಿದೆ ಕಾಣಿಸ್ತಾ ಬಟ್ ಹಣ್ಣಾಗಿಲ್ಲ ಅದು ಎಲ್ಲೋ ಆಗಿರುತ್ತಲ್ವಾ ಅದು ರೈಬ್ದು ಒಂದು ಹಣ್ಣಾಗಿದೆಯಾ ಹಣ್ಣಾಗಿದೆಯಲ್ವಾ ಗೊತ್ತಿಲ್ಲ ಅದು ಗೊತ್ತಿಲ್ಲ ಬಟ್ ಅದು ನಾಟಿದ್ದು ಇಷ್ಟು ಚಿಕ್ಕತ್ತಾನೆ ಅದು ಹೈಬ್ರಿಡ್ ಅಷ್ಟೇ ದೊಡ್ಡದಿರೋದು ಇದೊಂದು ಎಷ್ಟು ಹುಳಿದ್ಯಾ ಈ ಅಣ್ಣ ಇನ್ನೊಂದು ಅಣ್ಣ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲ ಇದಲ್ಲ ಇದ್ರಲ್ಲಿ ನಾವು ತಿಂಡಿ ಮಾಡ್ತಾರೆ ಇದೆಲ್ಲ ನಮ್ಮೂರ್ ಕಡೆ ಮರಗಳು ನೀವು ಕಡುಬು ಮಾಡ್ತೀರಲ್ವಾ ನೀವು ಕಡುಬು ಹೆಂಗ್ ಮಾಡ್ತೀರಾ ರೌಂಡ್ ಕಡುಬು ಮಾಡ್ತೀರಲ್ಲ ಅದೇ ತರ ಬಾಳೆ ಎಲೆ ಮಾಡ್ತೀರಾ ಸೊ ಅದ್ರ ಕಡುಬಿಗೆ ಸಾರಿ ಅದಾದ್ರೂ ಫಿಶ್ ಒಂದು ಸ್ವೀಟ್ ಕಡುಬು ಮಾಡ್ತಾರೆ ಗೊತ್ತಾ ಆ ಕಡುಬುನ ಈ ಎಲೆಯಲ್ಲಿ ಫೋಲ್ಡ್ ಮಾಡ್ಬಿಟ್ಟು ನಾವು ಮಾಡ್ತೀವಿ ಗೋಳಿ ಮರ ಅಂತ ಹೇಳ್ತಾರೆ ನಮ್ ಕಡೆ ಇದ್ದ ಇದು ಆಲದ ಮರ ಅಲ್ಲ ಪಜ್ಜಿ ಇದು ಆಲದ ಮರ ಅಲ್ಲ ಇದು ಇನ್ನೊಂದು ಬಟ್ ಅದೇ ತರಾನೇ ಎಲೆ ನಮ್ಮೂರಲ್ಲಿ ಗೋಳಿ ಮರ ಅಂತಾರೆ ಬಟ್ ಇದ್ರಲ್ಲಿ ಫುಡ್ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಊರ್ ಕಡೆ ಸಿಗುತ್ತೆ ಬೆಂಗಳೂರೆಲ್ಲ ತಿನ್ನು ಸ್ವೀಟಾಗಿ ಸಕ್ಕತ್ತಾಗಿರುತ್ತೆ ಬೇಕು ಸಿಗಲ್ವಾ ಇದೆಲ್ಲ ರೇರ್ ಅಲ್ವಾ ಸಿಗೋದಿಲ್ಲ ಸಿಟಿಲೂ ಸಿಗಲ್ಲ ಇನ್ಫ್ಯಾಕ್ಟ್ ಊರ್ ಕಡೆನೇ ಹೋಗ್ಬೇಕು ಹಂಗ್ ತಿನ್ಬಾರ್ದು ನೀವ್ ಅದನ್ನ ಫ್ರೈ ಮಾಡ್ಬೇಕು ಅದ್ರ ಬೆಂಕಿ ಒಳಗಡೆ ಹಾಕ್ಬೇಕು ಹಾಕಿ ಫ್ರೈ ಮಾಡಿ ಅದ್ರ ಹೊಡೆದ್ರೆ ಅದ್ರೊಳಗೆ ಗೋಡಂಬಿ ಇರುತ್ತೆ ಅವಾಗ ಗೋಡಂಬಿ ಫುಟ್ಟು ಗಂಟ್ಲು ಕೆರಿಯುತ್ತೆ ಮಾತ್ರ ಅದನ್ನ ತಿಂದ್ರ ಇದು ಗೋಡಂಬಿ ನಾನು ಈ ತರ ನೋಡಿಲ್ಲ ಇದೇ ಗೋಡಂಬಿ ಇದು ನಟ್ಟು ಗೋಡಂಬಿ ಇದು ವೈನ್ ಇದ್ರಲ್ಲಿ ವೈನ್ ಮಾಡ್ತಾರೆ ಚೆನ್ನಾಗೈತಾ ಇದಷ್ಟು ಸ್ವೀಟ್ ಇಲ್ವಾ ಬನ್ನಿ ಅಲ್ಲಿ ಇನ್ನೂ ಐತೆ ಬನ್ನಿ ಇಲ್ಲಿ ಇನ್ನೂ ಚೆನ್ನಾಗಿರೋದೆಲ್ಲ ಐತೆ ಇದಕ್ಕೆ ನಾವು ಪನ್ನೇರಳೆ ಅಂತೀವಿ ಇದು ಇಲ್ಲ ಇದು
ನೋ ಬಟ್ ಅದೇ ಫ್ಲೇವರ್ ಅಲ್ಲ. ಹಣ್ಣಾಗಿರೋದು ಕುಯ್ರಿ. ಎಲ್ಲ ಬಿದ್ದೈತೆ ನೋಡಿ ಕೆಳಗಡೆ. ಎಷ್ಟೊಂದು ಇಲ್ಲಿ ನೋಡಿ ಎಣ್ಣೆ ಬಿದ್ದೈತೆ. ಇಷ್ಟು ಕಲರ್ಫುಲ್ ಆಗೈತೆ ಹಣ್ಣು. ಅಲ್ಲ ಈ ಹಣ್ಣನ್ನೆಲ್ಲ ಕಲೆಕ್ಟ್ ಮಾಡಿ ಇವರೆಲ್ಲ ಸೇಲ್ ಮಾಡಲ್ವಾ? ಹಣ್ಣಿನ ಮರದಲ್ಲಿ ಎಷ್ಟೊಂದು ಹಣ್ಣಾಗುತ್ತೆ, ಎಲ್ಲ ವೇಸ್ಟ್ ಮಾಡ್ತಿದ್ರಲ್ಲ. ನನಗಂತೂ ನೋಡಿ ಹೊಟ್ಟೆ ಉರಿತಾ ಇದೆ. ದಿಸ್ ಈಸ್ ಬಾದಾಮಿ ಅನ್ಕೊಂತೀನಿ ನಾನು, ನಾಟಿ. ಐ ಥಿಂಕ್ ಸೋ, ನಾಟ್ ಸೋ ಶ್ಯೂರ್. ಇದು ಜಮನೇರಳೆ ಮರ, ಇದ್ರಲ್ಲಾಗೋ ಫ್ರೂಟು ತಿನ್ಬಹುದು. ಇದು ಜಾಮನೇರಳೆ ನಾನು ಪಿಂಕ್ ಕಲರ್ ಕೊಟ್ಟೆ ಅಲ್ವಾ, ಅದೇ ತರ ಇದು ರೆಡ್ ಆಗುತ್ತೆ ಬಟ್ ಸ್ವೀಟ್ ಇರುತ್ತೆ. ಸಖತ್ತು ಗೊತ್ತು, ಬಟ್ ನಾನು ಅಷ್ಟು ಇಷ್ಟಪಡಲ್ಲ ಅದನ್ನ. ಈಗ ಅದು ಹಣ್ಣಾಗಿಲ್ಲ, ಸುಮ್ಮನೆ ಯಾಕೆ ಕುಯ್ತೀರ ಪಾಪ? ಅಲ್ಲಾಗಿದೆಯಲ್ಲ, ಚಕ್ಕತ್ತಾ ಚಕ್ಕತ್ತಾ. ಇದು ಯಾವ ಫ್ರೂಟ್ಸ್ ತಗೋಬೇಕಂತಿಲ್ಲ. ಇನ್ನೊಂದ್ಸಲ ಬರ್ತೀವಿ. ಓ ಮೈ ಗಾಡ್, ಇಲ್ಲೊಂದು ಎಷ್ಟಾಗಿದೆ. ನೀನು ಬರೀ ವೇಸ್ಟ್ ಮಾಡಕ್ಕಂತಾನೆ ಇದ್ರೊಳಗೆ ಬಂದ್ಬಿಟ್ಟಿಯಾ? ಇದು ಚೆನ್ನಾಗಿದೆ, ಗ್ರೀನ್ ಕಲರ್. 3 ವೆರೈಟೀಸ್ ಇದೆ ಈ ಫಾರ್ಮ್ ಒಳಗಡೆ. ಇದು ವಾಟರ್ ಆಪಲ್. ವೈಟ್. ಯಾವುದು? ನಂಗೆ ಇದ್ರ ಫ್ಲೇವರ್ ಇಷ್ಟ ಆಯ್ತಾ? ಗ್ರೀನ್ ಕಲರ್. ಇದೊಂಥರ ಜೀರಿಗೆ ತರ ಏನೋ ಒಂಥರ ಸ್ಮೆಲ್ ಇದೆ. ಕಂಪ್ಯಾರಿಟಿವ್ಲಿ ಗ್ರೀನ್ ಒಂದು ಸ್ವಲ್ಪ ಸ್ವೀಟ್ ಇದೆ. ಚಪಾತಿ ತಿನ್ನೋಣ ಬನ್ನಿ. ಬಂದ್ರೆ ನೀವು ಸ್ವಲ್ಪ ಹಿಡಿತೀರಾ? ಇಲ್ಲ, ನಮ್ಮ ಕಡೆ ಇದು ಇರುತ್ತಾ ಇಟ್ಬಿಟ್ಟು. ಆಮೇಲೆ ಕೆಲವೊಂದು ಫುಡ್ ಊರಲ್ಲಿ ಇರುತ್ತಲ್ಲ, ಕೆಲವೊಂದು ಫುಡ್ ಮರಗಳು. ಚಕ್ಕೋತ ಇದು ಮಾಮೂಲಿ, ಚಿಕ್ಕಮಂಗ್ಳೂರಲ್ಲಿ ತುಂಬ ಜಾಸ್ತಿ. ಇದು ನಂಗೆ ಸ್ವೀಟ್ ಇದೆ ತುಂಬ, ಗ್ರೀನ್ ಕಲರ್. ಅದು ಚೆನ್ನಾಗಿದ್ಯಾ? ಜಾಸ್ತಿ ಸ್ವೀಟ್ ಇರೋ ಒಂಥರ ಅನ್ಸುತ್ತೆ. ಚಕೋತ ಅನ್ಕಿಸ್ಕೊಂಡು ಹೋಗ್ಬೋದು. ಹೋಗೋಣ ಹಿಂಗೆ ಇಟ್ಕೊಂಡು. ಒಂದು ಕೆಲಸ ಮಾಡ್ತೀನಿ, ನನ್ನ ಹತ್ರ ಸ್ಟ್ಯಾಂಡ್ ಇದೆ, ಅದನ್ನ ಇಟ್ಕೊಳ್ಳ. ಮೊಬೈಲ್ ಹೋಲ್ಡರು ವಾವ್, ಯು ಸಿ. ನನಗೆ ಇದೊಂದು ಬೇಕಿದು, ಸಖತ್ ಸ್ವೀಟ್ ಆಗಿದೆ. ಯಾವುದೇ ಒಂದು ಫ್ರೂಟ್ಸು ಇವಾಗ ನಿಮಗೆ ತುಂಬ ಚೀಪಾಗಿ ಸಿಗ್ತಾ ಇದೆ ಅಲ್ಲ, ಸೊ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಫ್ರೂಟ್. ಬಟ್ ನಾನು ಬ್ಯಾಂಗ್ಳೂರಲ್ಲಿ ಇದನ್ನ 8 ರೂಪೀಸ್ ಕೊಟ್ಟು ತೊಗೊಂಡು ತಿಂತೀನಿ. ಅವ್ರು ನನಗೆ ಸ್ವಲ್ಪ ವಾವ್ ಇದಕ್ಕೆ 8 ರೂಪೀಸ್ ಕೊಟ್ಟು ತೊಗೊಂಡು ತಿಂತೀವಲ್ಲ ಅಂತ ನಾವು ವೇಸ್ಟ್ ಮಾಡಲ್ಲ. ಬಟ್ ಯು ಸಿ ಹೇಗೆ ವೇಸ್ಟ್ ಮಾಡ್ತಿದ್ದೀರ ನೀವು? ನಾನು ತುಂಬ ಸತಿ ನೋಡಿ ನೋಡಿ ಸಾಕು. ಇದೆಲ್ಲ ತಿಂದರೆ ಗಂಟು ನೋವು ಬರುತ್ತೆ, ಕೋಲ್ಡ್ ಆಗುತ್ತೆ. ಇದು ಸಮ್ಮರ್ ಫ್ರೂಟ್ ಅಲ್ವಾ? ಅಲ್ಲ ಸಾರಿ, ಗೊತ್ತಿಲ್ಲ. ಇದು ತಿನ್ನಬಾರ್ದು, ತಲೆನೋವು ಬರುತ್ತೆ. ಇದು ನಾನು ತುಂಬ ತಿಂತಿದ್ದೆ, ತುಂಬ ತಲೆನೋವು ಬರುತ್ತೆ. ಹಾಂ,
ಅಲ್ವಾ ಕಿತ್ಲೆ ಹಣ್ಣು ಅಲ್ಲಾಗಿದೆಯಲ್ಲ ಚಿಕ್ಕ ಚಿಕ್ಕದು. ಏನ್ ಹೇಳಿದ್ರಿ? ಇದಕ್ಕೆ ನಾವು ಕೀರ್ನೆಲ್ಲಿಕಾಯಿ ಅಂತೀವಿ. ಎಸ್ ಯು ಕ್ಯಾನ್ ಈಟ್ ಬಟ್ ಸಾರಿ ಇದು ನನಗೆ ಗೊತ್ತಿಲ್ಲ. ನೋ ತಿನ್ಬೇಡಿ. ನೋ ತಿನ್ಬೇಡ ಗೊತ್ತಾ. ಅವು ಕರೆಕ್ಟ್ ಇದು ಅದೇನೆ. ಅದೊಂಥರ ಬೇರೆ ಥರ ಇದೆ. ಇದು ಒಂಥರ ಪ್ಲಮ್ ಥರ ಇದೆ ಅಲ್ವಾ? ಡೋಂಟ್ ಯು ಥಿಂಕ್ ಸೊ? ಬಟ್ ಇದೇ ಥರ ಕೀರ್ನೆಲ್ಲಿಕಾಯಿ ಇದೇ ಮರ. ದಿಸ್ ಇಸ್ ಕೈಂಡ್ ಆಫ್ ಪ್ಲಮ್ ದೋ. ತಿನ್ಬಾರ್ದಾ? ಜಸ್ಟ್ ಟೇಸ್ಟ್ ಮಾಡಿ ಅಷ್ಟೇ. ತುಂಬ ಹುಳಿ ಇದೆ. ಇದು ಗೊತ್ತಿಲ್ಲ ನನಗೆ. ಚೆನ್ನಾಗೈತೆ ಟೇಸ್ಟ್. ನೋ ಹುಳಿ. ಒಂಥರ ಚೆರ್ರಿ ಥರ ಇದೆಯಲ್ವಾ? ಹುಸಿ ಚೆರ್ರಿ. ಸರಿ ಫ್ರೂಟ್ ಅನ್ಸುತ್ತೆ. ಮಂಡೆ ನಿಂದು. ಒಂದು ರೆಡ್ ಕಲರ್ ಆಗಿರತ್ತೆ ಅಂತಿದ್ದೆ ನಾನು. ಚೆರ್ರಿ ಥರನೇ ಇದೆ ಶೇಪ್, ಆದರೆ ಚೆರ್ರಿ ಅಲ್ಲ. ಇದೊಂಥರ ಚೆನ್ನಾಗಿದೆ. ಹುಳಿ ಒಂಥರ ಚೆನ್ನಾಗಿದೆ. ತಿನ್ನೋರೇ ಫುಡ್ 100%. ಇಷ್ಟು ಬ್ಯೂಟಿಫುಲ್ ಆಗಿದೆ. ಸಾವಾ ಕೊಡ್ತೀನಿ ಅಲ್ಲ ಪ್ಲಮ್. ಅದು ಚೆರ್ರಿಪ್ಪ, ಅದು ಸ್ವೀಟ್ ಇರುತ್ತೆ. ಇದು ನಿನ್ ಮಂಡೆ, ಇದು ಪ್ಲಮ್. ಸ್ವೀಟ್ ಇಷ್ಟ ಬರುತ್ತೆ. ನನ್ನ ಸೈಡ್ ಎಲ್ಲ ಒಂದ್ ಇಡ್ತಾರೆ. ಅದೇ ಅದು ಸ್ವೀಟ್ ಇರುತ್ತಲ್ವಾ. ಸೊ ಇಲ್ಲಿಗೆ ನಾನು ಕಂಡೋರ ಫಾರ್ಮ್ ಎಕ್ಸ್ಪ್ಲೋರಿಂಗ್ ಪಾರ್ಟ್ 1 ಕ್ಲೋಸ್ ಮಾಡ್ತೀನಿ. ಸೊ ನಾವು ಮತ್ತೆ ಸಿಗುವ ಪಾರ್ಟ್ 2 ಅಲ್ಲಿ. ಸೊ ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು. Beautiful life, how beautiful you are. Woven into threads of hope and stars.